ನಮಸ್ತೆ. ಇತ್ತೀಚಿನ ದಿನಗಳಲ್ಲಿ ಒಂದು ಹೊಸ ವಿಷಯ ನಮ್ಮ ಮೀಡಿಯಾಗಳಲ್ಲಿ ತುಂಬ ವೈರಲ್ ಆಗ್ತಾ ಇದೆ. ಯಾವುದಪ್ಪ ಅದು ವೈರಲ್ ಆಗ್ತಾ ಇರೋದು ಅಂದರೆ ನಮ್ಮ ಮಂತ್ರಾಲಯದ ವಿಷಯ. ಏನು ಮಂತ್ರಾಲಯದ ವಿಷಯ? ಮಂತ್ರಾಲಯದಲ್ಲಿ ನಾವು ಹೋಗಿದ ತಕ್ಷಣ ಗೇಟಲ್ಲೇ ನೋಡ್ತೀವಿ ಏನಂತ ಇರುತ್ತೆ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ನೀಟಾಗಿ ನಮ್ಮ ಕನ್ನಡದಲ್ಲಿ ಬೋರ್ಡನ್ನು ಹಾಕಿದ್ದಾರೆ. ಅದು ತುಂಬ ಸೊಗಸಾದ ವಿಚಾರ ಅಂತ ಹೇಳ್ಬೋದು. ಅದನ್ನು ತೆಗೆದ್ಬಿಡಿ, ಅದನ್ನು ತೆಗೆದ್ಬಿಟ್ಟು ತೆಲುಗು ಲ್ಯಾಂಗ್ವೇಜಲ್ಲಿ ಹಾಕಿ ಅಂತ ಹೇಳ್ತಾ ಇದ್ದಾರೆ ಅಂತ ಕೆಲವು ಯೂಟ್ಯೂಬರ್ಸು ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇದ್ದಾರೆ. ಇದು ತುಂಬ ದೊಡ್ಡ ವಿಷಯ. ಈ ರೂಮರ್ಗಳನ್ನು ನಾವು ನಂಬಬೇಕು ಅಂದರೆ ನಾವು ಸತ್ಯಾಸತ್ಯತೆಯನ್ನು ನಾವು ತಿಳ್ಕೋಬೇಕು, ಆಮೇಲೆ ಅದನ್ನು ನಂಬಬೇಕು ಅಲ್ವಾ? ಆದ್ದರಿಂದ ಈ ವಿಷಯವನ್ನು ನಾವು ತುಂಬ ಕಾಮಾಗಿ ಅನಲೈಸ್ ಮಾಡಬೇಕು ಅಲ್ವಾ? ಬನ್ನಿ ಅದೇನು ಅಂತ ನೋಡೋಣ. ಕೆಲವು ಯೂಟ್ಯೂಬ್ ವಿಡಿಯೋಗಳಲ್ಲಿ ಹೇಳ್ತಾ ಇದ್ದಾರೆ ಇನ್ನು ಮುಂದೆ ಆ ಕನ್ನಡದ ಶ್ಲೋಕ ಇರಲ್ಲ ಅಂತ. ಇದನ್ನು ಕೇಳಿದ್ರೆ ನ್ಯಾಚುರಲಿ ನಮಗೆ ಎಮೋಷನ್ ಆಗುತ್ತೆ. ಎಮೋಷನಲಿ ನಮಗೆ ತುಂಬಾ ದುಃಖ ಆಗುವಲ್ಲಿ ಎಲ್ಲ ಸತ್ಯ ಇರಲ್ಲ ಅನ್ನೋದನ್ನು ನಾವು ತಿಳ್ಕೋಬೇಕು. ಯಾವತ್ತೂ ಮರಿಬಾರ್ದು. ಯಾವುದು ಸತ್ಯ ಇರಲ್ಲ, ಎಲ್ಲ ಸತ್ಯ ಅಲ್ಲ ಅನ್ನೋದನ್ನು ನಾವು ಮರಿಬಾರ್ದು. ನಾನು ಈ ವಿಡಿಯೋ ನೋಡಿಬಿಟ್ಟು ಅಫಿಷಿಯಲಿ ವೆರಿಫೈ ಮಾಡಿದಾಗ ಅಲ್ಲಿ ಅಫಿಷಿಯಲಿ ಯಾವ ನ್ಯೂಸು ಇಲ್ಲ, ಯಾವ ನೋಟಿಸು. ನಾನು ವೆರಿಫೈ ಮಾಡಿದಾಗ ಯಾವುದೇ ಈ ಥರ ಅಫಿಷಿಯಲ್ ನೋಟಿಸು ಇಲ್ಲ, ಅಫಿಷಿಯಲ್ ನ್ಯೂಸು ಸಹ ಇಲ್ಲ. ಅಲ್ಲಿ ಆಫೀಸಲ್ಲೂ ಸಹ ಈ ವಿಚಾರವಾಗಿ ಯಾರು ಏನು ಹೇಳಿ. ಕನ್ನಡ ತೆಗೆದಾಕ್ತಾರೆ ಅನ್ನೋದು ಕನ್ಫರ್ಮೇ ಅಲ್ಲ. ಇದು ಹೆಚ್ಚಾಗಿ ಒಂದು ರೂಮರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಇದು ರೂಮರೇ. ಮಂತ್ರಾಲಯದಲ್ಲಿ ಎಲ್ಲ ಲ್ಯಾಂಗ್ವೇಜಿನ ಜನರು ಬರ್ತಾರೆ. ಆದ್ದರಿಂದ ಕನ್ನಡ, ತೆಲುಗು, ಇಂಗ್ಲೀಷ್, ಹಿಂದಿ ಈ ರೀತಿ ಬೇರೆ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಬೋರ್ಡನ್ನು ಹಾಕಿದ್ದಾರೆ. ಯಾಕಂದರೆ ಬೇರೆ ಬೇರೆ ರಾಜ್ಯಗಳಿಂದ ಜನರು ಬರ್ತಾರೆ. ಇದು ನ್ಯಾಚುರಲಿ ಹಾಕೇ ಇರ್ತಾರೆ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಗಳಲ್ಲಿ. ಸ್ಥಳೀಯರು ಕೆಲವರು ಹೇಳಿರ್ಬೋದು ಇನ್ನೂ ಹೆಚ್ಚಿನ ತೆಲುಗು ಬೋರ್ಡನ್ನು ಹಾಕಿ ಅಂತ. ಅದನ್ನು ಕೆಲವರು ತಪ್ಪಾಗಿ ಗ್ರಹಿಸಿ ಅದನ್ನು ತೆಲುಗಲ್ಲೇ ಹಾಕಿ ಕನ್ನಡವನ್ನು ತೆಗೆದುಬಿಡಿ ಅಂತ ಹೇಳಿದ್ದಾರೆ ಅಂತ ರೂಮರನ್ನು ಎಬ್ಬಿಸ್ತಾ ಇದ್ದಾರೆ. ಈ ಥರ ಕೆಲವರು ಯೂಟ್ಯೂಬಲ್ಲಿ ಎಕ್ಸಾಗ್ರಿಗೇಟು ಮಾಡಿರ್ಬೋದು, ಅಂದರೆ ಪ್ರಚೋದನೆಯನ್ನು ಸಹ ಮಾಡಿರಬಹುದು. ಈ ರೀತಿ ಪ್ರಚೋದನೆ ಮಾಡಿದ್ರೆ ನ್ಯಾಚುರಲಿ ಎಲ್ಲರಿಗೂ ಕನ್ಫ್ಯೂಸು ಸ್ಟಾರ್ಟ್ ಆಗುತ್ತೆ. ಭಾಷೆ ನಮ್ಮ ಐಡೆಂಟಿಟಿ ನಿಜ, ಆದರೆ ತಪ್ಪು ಮಾಹಿತಿ ಕೊಟ್ಟು ಅನ್ನೆಸೆಸರಿ ಟೆನ್ಷನ್ ಕ್ರಿಯೇಟ್ ಮಾಡೋದು ಒಳ್ಳೆಯದಲ್ಲ. ಮೊದಲು ಏನು ಸತ್ಯ ಅನ್ನೋದು ತಿಳ್ಕೊಳ್ಳೋದು ಮುಖ್ಯ. ಹೀಗಾಗಿ ಗೆಳೆಯರೇ, ನೀವು ಮುಂಚೆ ವೆರಿಫೈ ಮಾಡಿ, ವಿಚಾರಿಸಿ, ಸತ್ಯಾಸತ್ಯತೆ ತಿಳ್ಕೊಂಡು ಆಮೇಲೆ ನೀವು ಈ ಥರ ವಿಷಯಗಳನ್ನು ಹರಡಲಿಕ್ಕೆ ಶುರು ಮಾಡಿ. ವಿಷಯ ಇಷ್ಟೇ, ಅದು ಸತ್ಯ ಅಲ್ಲ ಅನ್ನೋದನ್ನು ಹೇಳೋದಕ್ಕೆ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅನಿಸುತ್ತೆ. ಅದು ರಾಯರಿಗೆ ಪ್ರಿಯವಾದ ಶ್ಲೋಕ. ಅದು ಕನ್ನಡದಲ್ಲಿ ಇದ್ರೇ ಚೆಂದ. ತುಂಬ ಕೋಟ್ಯಾಂತರ ಮಂದಿ ಕರ್ನಾಟಕದಲ್ಲಿ ರಾಯರ ಭಕ್ತರು ಇದ್ದೀವಿ. ಅದಕ್ಕೋಸ್ಕರ ಆ ಶ್ಲೋಕಕ್ಕೆ ಯಾವತ್ತೂ ರಾಯರು ತೊಂದರೆಯನ್ನು ಕೊಡೋದಕ್ಕೆ ಅವರು ಬಿಡಲ್ಲ ಅಲ್ವಾ? ರಾಯರು ನಮ್ಮ ಜೊತೆ ಯಾವಾಗಲೂ ಇರ್ತಾರೆ. ಅದೇ ರೀತಿ ಆ ಪೂಜ್ಯಾಯ ರಾಘವೇಂದ್ರಾಯ ಶ್ಲೋಕನೂ ಸಹ ನಮ್ಮ ಜೊತೆ ಸದಾ ಇರುತ್ತೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅನಿಸುತ್ತೆ.
ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ತೆ. ಮತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ.